ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪಾಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ಇದು ನನ್ನ ಇನ್ನೊಂದು ವಿಡಿಯೋ ಆಗಿರುತ್ತೆ. ನಾವಿವತ್ತು ಮಕರ ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಬರೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತ ಅಂದ್ಕೊಂಡು ಹೊರಟಿದ್ದೀವಿ. ನಮಗೂ ಇಲ್ಲಿ ಎಲ್ಲಿದೆ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ. ಗೂಗಲಲ್ಲಿ ಸರ್ಚ್ ಮಾಡಿದ್ದಕ್ಕೆ ಯಲಹಂಕ ಓಲ್ಡ್ ಟೌನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು. ನಮಗೆ ನಿಯರ್ ಅದೇ ಆಗ್ತಾ ಇದ್ದಿದ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನ ಮೊದಲನೇ ಸಲ ಹೋಗ್ತಾ ಇರೋದು. ಅಲ್ಲಿ ಒಂದೇ ದೇವಸ್ಥಾನ ಇಲ್ಲ, ಎಲ್ಲ ದೇವರುಗಳು ಇದ್ದಾರೆ, ಎಲ್ಲ ದೇವಸ್ಥಾನ ಇದೆ ಒಂದೇ ಜಾಗದಲ್ಲಿ. ನಮಗೂ ಗೊತ್ತಿರಲಿಲ್ಲ, ನಾವು ಫಸ್ಟ್ ಟೈಮ್ ಹೋಗಿರೋದು ಅಲ್ಲಿಗೆ. ಯಾರ್ಯಾರು ಅಲ್ಲಿ ಹತ್ರ ಇದ್ದೀರಿ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ದೇವಸ್ಥಾನನ, ಹಳೆ ಕಾಲದ ದೇವಸ್ಥಾನ. ಅಂದರೆ ಈಗ ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಇದನ್ನಿಸ್ಬೋದು. ಸಂಕ್ರಾಂತಿ ಹಬ್ಬದ ದಿನ ಯಾರ್ಯಾರು ನಿಯರ್ ಬೈ ಇದ್ದೀರಿ, ಯಲಹಂಕದಲ್ಲಿ ಇದ್ದೀರಿ ಅವರೆಲ್ಲ ದೊಡ್ಡಬಳ್ಳಾಪುರ ಸೈಡಿಂದನೂ ಹೋಗ್ಬೋದು. ತುಂಬ ಏನು ದೂರ ಆಗಲ್ಲ. ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಹೋಗಿ ದರ್ಶನ ಮಾಡ್ಕೊಂಬನ್ನಿ ದೇವ್ರದ್ದು. ಈ ದೇವಸ್ಥಾನದಲ್ಲಿ ನಿಮಗೆ ತುಂಬ ಅಪರೂಪದ ವಿಗ್ರಹಗಳು ನೋಡೋಕೆ ಸಿಗುತ್ತೆ. ನೋಡಿ, ಎಂಟ್ರಿಗೆ ಬಂದ್ವಿ ಈಗ. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎಂಟ್ರಿ. ಫಸ್ಟು ನಮಗೆ ಗೊತ್ತಾಗಲಿಲ್ಲ ಹೆಂಗೆ ಹೋಗಬೇಕು ಅಂತ ಅಂದ್ಬಿಟ್ಟು, ಯಾವುದೋ ಚೌಟ್ರಿ ಏನೋ ಅಂತ ಅಂದ್ಕೊಂಬಿಟ್ವಿ. ಆಮೇಲೆ ಒಳಗಡೆ ಹೋಗಿ ಅಂತ ಅಂದರು. ಆಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ಸ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆಗಡೆ ಒಂದು ದೇವ್ರು ಕಾಣಿಸುತ್ತೆ ನೋಡಿ. ಅದರ ವಿಶೇಷ ಏನು ಅಂತ ಅಂದರೆ, ಒಂದೇ ವಿಗ್ರಹದಲ್ಲಿ ಆಂಜನೇಯ ಮತ್ತು ಗಣೇಶ ಇಬ್ಬರು ಇದ್ದಾರೆ ಅಲ್ಲಿ. ನನಗೂ ಫಸ್ಟ್ ಗೊತ್ತಾಗಲಿಲ್ಲ. ನಮ್ಮ ಮನೆಯವರು ಹೇಳಿದ್ಮೇಲೆ ಕ್ಲೀನಾಗಿ ಅಬ್ಸರ್ವ್ ಮಾಡಿದೆ. ಆವಾಗ ಒಂದು ಈ ಸೈಡ್ ನೋಡಿ ಗಣೇಶ, ಆ ಸೈಡ್ ಆಂಜನೇಯ. ನನಗೆ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಏನೋ ವಿಶೇಷ ಇದೆ ದೇವಸ್ಥಾನದಲ್ಲಿ ಅಂದ್ಕೊಂಡು ಹಾಗೆ ಎಲ್ಲ ಒಂದು ರೌಂಡ್ಸ್ ಬಂದ್ವಿ. ಅಯ್ಯಪ್ಪ ಸ್ವಾಮಿ ಬ್ಯಾಕಲ್ಲಿದ್ದಾರೆ. ಫಸ್ಟು ಗಣೇಶ ಮತ್ತು ಆಂಜನೇಯ ಸಿಗ್ತಾರೆ. ಇದು ವೆಂಕಟರಮಣ ಸ್ವಾಮಿ ಮಲಿಕೊಂಡಿರೋಂತಹ ವಿಗ್ರಹ ವಿಗ್ರಹ ಅನ್ನೋದಕ್ಕಿಂತ ದೇವರು ಅಯ್ಯಪ್ಪ ಸ್ವಾಮಿ ನೋಡಿ. ವಿಡಿಯೋ ಮಾಡ್ಬೋದೋ ಇಲ್ವೋ ಅಂದ್ಕೊಂಡು ಮಾಡಿದೆ, ಸ್ವಲ್ಪ ಮಾಡಿದೆ. ಆಮೇಲೆ ಜಾಸ್ತಿ ಏನು ಮಾಡಲಿಲ್ಲ. ಅಯ್ಯಪ್ಪ ಸ್ವಾಮಿ ಕಾಪಾಡಪ್ಪ. ಮಕರ ಸಂಕ್ರಾಂತಿ ಹಬ್ಬದ ದಿನ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ನೋಡಿ ಎಷ್ಟು ದೇವತೆಗಳಿದ್ದಾರೆ ಅಂತಂದರೆ, ನಾವು ಅಲ್ಲಿ ದೇವಸ್ಥಾನನ ನೋಡ್ಕೊಂಬರೋಷ್ಟೊತ್ತಿಗೆ ನಮ್ಗೆ 1 ಅವರ್ ಬೇಕಿತ್ತು. ಅಷ್ಟು ದೇವ್ರುಗಳಿದ್ದಾರೆ ಅಲ್ಲಿ. ತುಂಬ ವಿಶೇಷವಾಗಿದೆ ದೇವಸ್ಥಾನ ಮಾತ್ರ. ಹಳೆ ಪುರಾತನ ಕಾಲದ ದೇವಸ್ಥಾನ ಅನಿಸುತ್ತೆ ಇದು. ನನಗೂ ಅಷ್ಟು ಗೊತ್ತಿಲ್ಲ. ಎಲ್ಲ ದೇವ್ರುಗಳು ಒಂದೇ ಕಡೆ ಸಿಗ್ತಾರೆ ನಿಮಗೆ. ಮಿಸ್ ಮಾಡ್ಕೊಳ್ಳೇಬೇಡಿ. ಯಾರ್ಯಾರು ಹತ್ರ ಇದ್ದೀರಿ, ಯಲಹಂಕ ಸೈಡ್ ಯಾರಿದ್ದೀರಿ ಎಲ್ಲರೂ, ಯಾರ್ಯಾರು ನೋಡಿಲ್ಲ ಅಂದರೆ ಮೇಯ್ನ್ ರೋಡಲ್ಲೇ ಇದೆ ಅದು. ಬಟ್ ಕಾಣಿಸಲ್ಲ, ಅಷ್ಟು ರೋಡಿಗೆ ಕಾಣಿಸಲ್ಲ. ಒಳಗಡೆ ಹೋದರೆ ನಿಮಗೆ ಕಾಣಿಸೋದು ಎಷ್ಟು ದೇವ್ರುಗಳಿದ್ದಾರೆ ಅಂತ ಅಂದ್ಬಿಟ್ಟು ಆ ಸರೌಂಡಿಂಗಲ್ಲಿ. ನಾವು ಯಾವುದೋ ಚಿಕ್ಕ ದೇವಸ್ಥಾನ ಅಂದ್ಕೊಂಡು ಹೋದ್ವಿ. ನೋಡ್ತಾ ಇದ್ದೀವಿ ಮುಗಿತಾನೇ ಇಲ್ಲ. ತುಂಬ ಖುಷಿ ಆಯಿತು. ಏನೋ ಒಂಥರ ಏನಪ್ಪ ಎಲ್ಲ ದೇವ್ರುಗಳ ದರ್ಶನ ಆಗೋಯ್ತಲ್ಲ ಒಂದೇ ಕಡೆ ಅಂತ ಅಂದ್ಕೊಂಡು ಹೋಗಿ ಬಂದ್ವಿ. ನೋಡಿ, ಎಲ್ಲ ಬೋರ್ಡುಗಳು ಹಾಕಿದ್ದಾರೆ. ನೋಡಿಕೊಂಡು ಓದ್ಕೊಂಡು ದೇವ್ರುಗಳ ದರ್ಶನಗಳು ಮಾಡ್ಕೊಂಬರ್ಬೋದು. ಇನ್ನೊಂದು ಅದೇ ಹೇಳಿದ್ನಲ್ಲ, ಮಕರ ಸಂಕ್ರಾಂತಿಗೆ ಯಾರ್ಯಾರ ಹತ್ರ ಇದ್ದೀರಿ ಯಾರು ಮಿಸ್ ಮಾಡ್ಕೊಬಿಡಿ. ಹೋಗಿ ಸ್ವಾಮಿ ಅಯ್ಯಪ್ಪಂದು ದರ್ಶನ ಮಾಡ್ಕೊಂಬನ್ನಿ. ನನಗಂತೂ ಸ್ವಾಮಿ ಅಯ್ಯಪ್ಪ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಗೂಗಲ್ ಮ್ಯಾಪಲ್ಲಿ ಹುಡ್ಕೊಂಡು ನಮ್ಮ ಮನೆಯವ್ರನ್ನ, ಮಳೆ ಬರ್ತಾಯಿತ್ತು, ಮಳೆನಲ್ಲೇ ಹೋಗಿ ಬಂದ್ವಿ. ಇದು ಹಿಂದೆಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸುಮ್ಮನೆ ನೋಡೋಣ ಅಂತ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಏನೂ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾಗರ ಕಲ್ಲುಗಳೆಲ್ಲ ಇದೆ, ಶಿವಂದು ಇದೆಲ್ಲ ಇದೆ, ಹಸುದು. ಮತ್ತು ಇಲ್ಲೊಂದು ಲಿಂಗ ಬರುತ್ತೆ ನೋಡಿ, ಅಲ್ಲಿ ತೋರಿಸ್ತೀನಿ. ಅಲ್ಲಿ ನಾನು ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಶಿವನ ಲಿಂಗ ಇದೆ. 3 ಸೈಡಿಂದನೂ ನೋಡ್ಬೋದು. 3 ಸೈಡಿಂದನೂ ಅದೇ ಥರ ಕಾಣಿಸುತ್ತೆ ಅದು ಲಿಂಗ. ಚೆನ್ನಾಗಿದೆ ಮಾತ್ರ ನೋಡಿ. ಶಿವ ಕಾಪಾಡಪ್ಪ ತಂದೆ. ಸಕ್ಕತ್ತಿದೆ ಮಾತ್ರ ದೇವಸ್ಥಾನ. ಗಣೇಶ
ಈಗ ನೋಡಿ ಉಗ್ರ ನರಸಿಂಹ ಸ್ವಾಮಿ, ನಾನು ಹೇಳಿಲ್ವ ಎಲ್ಲ ದೇವ್ರುಗಳು ಸಿಗುತ್ತೆ ಅಲ್ಲಿ. ಉಗ್ರ ನರಸಿಂಹ ಸ್ವಾಮಿ ನೋಡಿ ಇಲ್ಲಿ, ಇದು ಎಂಟ್ರಿನಲ್ಲಿ, ನಾನು ಲಾಸ್ಟಲ್ಲಿ ಮಾಡಿದೆ. ಇದು ಎಂಟ್ರಿನಲ್ಲಿ 5 ಲಿಂಗಗಳು, 1 2 3 4 5 ಲಿಂಗ, ಮತ್ತು ಆ ಸೈಡು 5 ಗಣೇಶ, ಪಂಚ ಗಣೇಶ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ, ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಹೇಳಿದ್ನಲ್ಲ ಗಣೇಶ ಮತ್ತು ಆಂಜನೇಯ ಅಂತ, ಹತ್ತಿರದಿಂದ ಮಾಡ್ತಾಯಿದ್ದೀನಿ ವಿಡಿಯೋನ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ದೇವತೆಗಳು, ಇಂದ್ರಾಣಿ, ಚಾಮುಂಡಿ ಅಂದರೆ ದೇವಿಗಳು, ಎಷ್ಟು ದೇವಿಗಳಿದೆ ಅಷ್ಟು ವಿಗ್ರಹಗಳಿದೆ, ಹೆಸರುಗಳು ಹಾಕಿದ್ದಾರೆ. ರಥ ಒಂಥರ ವಿಂಟೇಜ್ ಲುಕ್, ಇಲ್ಲೆಲ್ಲ ವಿಂಟೇಜ್ ದೇವಸ್ಥಾನನೇ ಇದು, ಹಳೇ ಪುರಾತನವಾದ ದೇವಸ್ಥಾನ. ಒಂಥರ ಪೀಸ್ಫುಲ್ ಆಗಿದೆ, ಏನು ಅಂಥ ಜನನೂ ಯಾರೂ ಇರಲಿಲ್ಲ ನಾವು ಹೋದಾಗ, ವಿಡಿಯೋ ಮಾಡ್ಕೊಂಡು ಬಂದ್ವಿ ನೋಡಿ. ಪಂಚ ಗಣೇಶ, ಅಲ್ಲೆಲ್ಲ ದೇವಿಗಳು ಆ ಸೈಡಲ್ಲಿ. ಇದು ಫಸ್ಟೇ ಮಾಡ್ಕೊಬೇಕಿತ್ತು ಎಂಟ್ರಿಗೆ, ಬಟ್ ನಾವು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಾ ಲಾಸ್ಟಲ್ಲಿ ಬಂದು ನೋಡಿ ಪಂಚಮುಖಿ ಆಂಜನೇಯ, ಪಂಚಮುಖಿ ಅಂತಲ್ಲ 5 ಕಡೆ ಇದೆ ಗಣೇಶ, ಪಂಚ ಗಣೇಶ, ಸಾರಿ ಆಂಜನೇಯ ಅಂದ್ಬಿಟ್ಟೆ, ಆಂಜನೇಯನ ಗೊಂಗಲೇ ಇದ್ದೀನಿ ನಾನು. ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಎಲ್ಲ ಲಕ್ಷ್ಮೀದೇವರು ಇಲ್ಲೇ ಇದ್ದಾರೆ. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಆ ಕಡೆ ಈ ಕಡೆ ಅವರ ಇಬ್ಬರ ಹೆಂಡತಿಯರು. ನನಗೆ ನೋಡಿದ ತಕ್ಷಣ ಶಾಕ್ ಆಯಿತು, ಏನು ಎಲ್ಲ ದೇವ್ರುಗಳು ಇಲ್ಲೇ ಇದ್ದಾರಲ್ಲಪ್ಪ ಅಂತ ಅಂದ್ಬಿಟ್ಟು. ಈಗ ಭೂವರಾಹನಾಥ ಸ್ವಾಮಿ, ನಾವು ಲಾಸ್ಟ್ ಯಾವಾಗ ಹೋಗಿದ್ವಿ, ಗೌಡ್ಗೆರೆ ಎಲ್ಲ ಹೋಗಿ ಬಂದ್ವಿ ಆ ಕಡೆ. ನೆಕ್ಸ್ಟ್ ಇಲ್ಲೇ ಎಷ್ಟು ಹತ್ರದಲ್ಲಿ ಮಾಡಿಕೊಂಡು ದೂರ ಹೋಗಿದ್ವಿ, ಪರವಾಗಿಲ್ಲ ನೋಡಿ. ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಗಣೇಶನ ಮೇಲೆ ಹೆಡೆ ಎತ್ತಿರೋದು. ಈಗ ಎಂಟ್ರಿ ಕೊಟ್ಟರು ನಮ್ಮ ಬಾಬಾ ಸಾಯಿ ಬಾಬಾ. ನಾನು ಹೇಳಿಲ್ವ ಎಲ್ಲ ದೇವ್ರುಗಳು ನಿಮ್ಗೆ ಒಂದೇ ಕಡೆ ಸಿಗ್ತಾರೆ, ಹೋಗ್ಬಿಟ್ರು ಅಂತೂ ಸಾಯಿ ಬಾಬಾ ಎಲ್ಲ. ಬಿಸ್ಕೆಟ್ ಕೊಟ್ಟರು ನಮಗೆ ಅಲ್ಲಿ ಪ್ರಸಾದ. ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಜಾಸ್ತಿ ಹೋಗಿಲ್ಲ, ನನಗೆ ಪ್ರಸಾದ ಬಿಸ್ಕೆಟ್ ಕೊಟ್ಟ ತಕ್ಷಣ ಇದೇನು ಬಿಸ್ಕೆಟ್ ಕೊಡ್ತಾ ಇದ್ದಾರೆ ಅಂದ್ಕೊಂಡೆ. ನಮ್ಮ ಮನೆಯವರು ಇಲ್ಲ ಅದೇ ಪ್ರಸಾದ ಇಲ್ಲಿ ಅಂತ ಅಂದರು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಇದಾಗಿತ್ತು ನನ್ನ ಈ ಒಂದು ವಿಡಿಯೋ. ಎಲ್ಲರಿಗೂ ಎಲ್ಲ ದೇವತೆಗಳು ಆಯಸ್ಸು ಆರೋಗ್ಯ ಸಂಪತ್ತು ವೃದ್ಧಿ ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಆಂಜನೇಯ, ಜೈ ಗಣೇಶ, ಜೈ ಅಯ್ಯಪ್ಪ, ಜೈ ಜೈ ಸಾಯಿಬಾಬಾ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.